ಎಷ್ಟು ಚೆನ್ನಾಗಿರೋ ದೇವಸ್ಥಾನ ಇದು. ಆಮೇಲೆ ಇದು ಹರಿಹರೇಶ್ವರ ದೇವಸ್ಥಾನ ಅಂತ ಯಾಕೆ ಕರೀತಾರಪ್ಪ ಅಂದರೆ ಇಲ್ಲಿ ಹರ ಮತ್ತು ಹರಿ ಇಬ್ಬರು ಸಮ್ಮಿಲನವಾಗಿದ್ದು, ಹರ ಅಂದರೆ ಶಿವ, ಹರಿ ಅಂದರೆ ವಿಷ್ಣು, ಇಬ್ಬರು ಸಮ್ಮಿಲನವಾಗಿ ಇರುವಂಥ ದೇವಸ್ಥಾನ ಇದು. ಅಂದರೆ ಈ ದೇವಸ್ಥಾನದಲ್ಲಿ ಒಂದು ಕಡೆ ಹರಿ ಇದ್ದಾನೆ, ವಿಷ್ಣು ದೇವರು, ಇನ್ನೊಂದು ಕಡೆ ಶಿವ, ಎರಡು ಸೇರಿದ್ದು ದೇವರಿದು. ಅದಕ್ಕೆ ಹರಿಹರೇಶ್ವರ ಅಂತಾರೆ. ನೋಡಿ ಇದೆಲ್ಲ ಹರಿಹರೇಶ್ವರ ದೇವಸ್ಥಾನದ ಎಂಟ್ರೆನ್ಸ್ ಇದು. ನೋಡಿ ಕಂಬಗಳೆಲ್ಲ ಎಷ್ಟು ಚೆನ್ನಾಗಿದ್ದಾವೆ. ನಾವೆಲ್ಲ ಇಲ್ಲಿ ಬರ್ತಾ ಇದ್ವಿ, ಅವಾಗೆಲ್ಲ ಆಟ ಆಡ್ತಿದ್ವಿ, ಅದೆಲ್ಲ ನೆನಪಾಗ್ತಾ ಇದೆ. ಇದು ಹಾಗೆ ವಿಡಿಯೋ ನಿಮಗೂ ಮಾಡಿ ತೋರಿಸೋಣ ಅಂತ ವಿಡಿಯೋ ಎಲ್ಲ ಸೆಂಡ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್, ಎಷ್ಟು ಚೆನ್ನಾಗಿದೆ ಕಂಬ. ಮೇಲೆ ಎಷ್ಟು ಶಾಂತಿ ಇರುತ್ತೆ ಗೊತ್ತಾ. ದೇವಸ್ಥಾನ ಫುಲ್ಲು ತಂಪಾಗಿರುತ್ತೆ. ಒಂದು ಹಳೆಯ ಕಾಲದಂದರೆ 500 ವರ್ಷದ, ಮಿನಿಮಮ್ 500 ವರ್ಷದ ಹಿಂದಿಂದಾದರೂ ದೇವಸ್ಥಾನ ಇದು. ಅಷ್ಟು ಹಳೆಯ ದೇವಸ್ಥಾನ ಇದು. ನೋಡಿ ಇಲ್ಲಿ ಪಕ್ಕದಲ್ಲೇ ಒಂದು ಓಂಕಾರ ಮಠ ಅಂತ ಇದೆ. ಆಮೇಲೆ ತುಂಗಭದ್ರಾ ನದಿ ಇದೆ. ಮುಂದೆ ಹೋದರೆ ತುಂಗಭದ್ರಾ ನದಿ ಇದೆ. ಇಲ್ಲಿ ಹರಿಹರದಲ್ಲಿ ಫೇಮಸ್ ಅಂದರೆ ತುಂಗಭದ್ರಾ ನದಿ, ಹರಿಹರೇಶ್ವರ ದೇವಸ್ಥಾನ, ಓಂಕಾರೇಶ್ವರ ಮಠ, ಹರಿಹರೇಶ್ವರ ದೇವಸ್ಥಾನದಲ್ಲೇ ಲಕ್ಷ್ಮೀ ದೇವಸ್ಥಾನ ಅಂತಲೂ ಇದೆ. ನೋಡಿ ಇವಾಗೆಲ್ಲ ನಿಮಗೆ ತೋರಿಸ್ತೀನಿ ನಾನು. ಇಲ್ಲಿ ನೋಡಿ ಇವೆಲ್ಲ ಕಟ್ಟೆ ಮೇಲೆಲ್ಲ ಕೂತ್ಕೊಂಡು ನಾವು ಆಟ ಆಡ್ತಾಯಿದ್ವಿ. ಏನೋ ಒಂಥರ ನೆನಪಾಗತ್ತೆ. ಇವೆಲ್ಲ ಹಳೆ ಕಾಲದ್ವೆಲ್ಲ ನಾವೇನು ಆಡ್ತಿದ್ವಲ್ಲ ಅದೆಲ್ಲ ನೆನಪು ಬರುತ್ತೆ ನಮಗೆ. ನೋಡಿ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಂದರೆ ದೇವಸ್ಥಾನ ಎಷ್ಟು ಹಳೆಯದು, ಇನ್ನೂ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಇದು ದೇವಸ್ಥಾನ ತುಂಬ ಇಷ್ಟ ಆಗಿತ್ತು ನಮಗೆ. ಅವಾಗೆಲ್ಲ ನಾವು ಚಿಕ್ಕವರಿದ್ದಾಗ ಇಲ್ಲಿ ಟೆಂಟ್ ಅಂತ ಹಾಕ್ತಿದ್ರು. ಟೆಂಟ್ ಹಾಕಿ ಮೂವಿ ತೋರಿಸ್ತಾಯಿದ್ರು. ರಾಮಾಯಣ ಮಹಾಭಾರತ ಎಲ್ಲ ಟೆಂಟಲ್ಲಿ ಮೂವಿ ಎಲ್ಲ ತೋರಿಸ್ತಿದ್ರು. ಚೆನ್ನಾಗಿ ಖುಷಿ ಅನ್ನಿಸ್ತಿತ್ತು ನಮಗೆ. ಸ್ಯಾಟರ್ಡೇ ಇದೆಲ್ಲ ಬಂತಂದರೆ ಮೂವಿ ಅಂದರೆ ರಾಮಾಯಣ ಮಹಾಭಾರತ ಎಲ್ಲ ಹಾಕ್ತಿದ್ರು ಟಿ ವಿಯಲ್ಲಿ. ಆಮೇಲೆ ನೋಡಿ ಇದೆಲ್ಲ ನಾವು ಇಲ್ಲೆಲ್ಲ ಕುದುರೆ ಆಟ ಅಂತೆಲ್ಲ ಆಡ್ತಿದ್ವಿ. ಇಲ್ಲೆಲ್ಲ ಬಂದು ಕುದುರೆ ಆಟ ಆಡೋದು ಎಲ್ಲ ಚೆನ್ನಾಗಿ ಅನ್ನಿಸ್ತಿತ್ತು. ನೋಡಿ ಇದು ಕಂಬ ಎಷ್ಟು ಚೆನ್ನಾಗಿದೆ. ಇದು ನೋಡಿ ಹೆಂಗಿದೆ ಹರಿಹರೇಶ್ವರ ದೇವಸ್ಥಾನ, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಅದಕ್ಕೆ ಒಂದು ಹಾಗೆ ವಿಡಿಯೋ ನಿಮಗೊಂದು ಸೆಂಡ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಯಾವ ಥರ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಪೂರ್ತಿ ವಿಡಿಯೋ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹೆಂಗೆ ಅನ್ನಿಸ್ತು ಅಂತ ನನಗೆ ತಿಳಿಸಿ. ನೋಡಿ ಫ್ರೆಂಡ್ಸ್, ಎಷ್ಟು ಮಳೆಯೊಂದು ಬರ್ತಾಯಿತ್ತು, ಹಾಗೆ ವಿಡಿಯೋ ಮಾಡಿದ್ದಷ್ಟೇ. ಇದು ಪೂರ್ತಿ ಅಷ್ಟೇ, ಫುಲ್ ವಿಡಿಯೋ ಮಾಡೋಕ್ಕಾಗಿಲ್ಲ ಅಂದರೂ ಒಂದು ಲೆವೆಲಲ್ಲಿ ವಿಡಿಯೋ ಮಾಡ್ಕೊಂಡು ಹಾಕಿದ್ದೀನಿ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ, ಎಷ್ಟು ಕೆತ್ತನೆ ಎಲ್ಲ ನೋಡಿ ಫ್ರೆಂಡ್ಸ್ ಹೆಂಗೆ ಕೆತ್ತಿದ್ದಾರೆ. ಗುಡಿ ಗೋಪುರ ಎಲ್ಲ ಕೆತ್ತಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ ದೇವಸ್ಥಾನ. ಇನ್ನೂ ಯಾರದು ದೇವಸ್ಥಾನ ಹೋಗಿಲ್ಲ, ನೀವು ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಬನ್ನಿ. ತುಂಬ ಚೆನ್ನಾಗಿದೆ, ತುಂಬ ಖುಷಿ ಅನಿಸುತ್ತೆ ಆ ದೇವಸ್ಥಾನ ನೋಡಿ. ಆ ದೇವಸ್ಥಾನದಲ್ಲಿ ಕೂತ್ರೆ ಎದ್ದು ಬರೋಕ್ಕೆ ಮನಸ್ಸು ಬರೋಲ್ಲ, ಅಷ್ಟು ಪ್ರಶಾಂತವಾದ ಜಾಗ ಅದು. ಅಲ್ಲೇ ಕೂತ್ಕೋಬೇಕು ಅನ್ನಿಸುತ್ತೆ, ಅಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಅದು ದೇವಸ್ಥಾನ.